ಸನ್ನಿವೇಶ, ಪೊಲೀಸರು ಅವರನ್ನ ತಡಿಲಿಕ್ಕೆ ಮುಂದಾದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಆಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಂತೆ ಕಾಣಿಸ್ತಾ ಇದೆ. ಹನುಮ ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾಗಿದ್ದಂತಹ ಸನ್ನಿವೇಶ. ಯಾತ್ರೆ ಸಾಗ್ತಾ ಇತ್ತು, ಅದು ಗಂಜಾಂನ ಮಸೀದಿ ಬಳಿ ಬಂದಂತಹ ಸಂದರ್ಭದಲ್ಲಿ ಮಾಲಾಧಾರಿಗಳು ಅಲ್ಲಿಯೇ ರಸ್ತೆಯಲ್ಲಿ ಕೆಲ ಕಾಲ ಕುಳಿತುಕೊಂಡ್ರು, ಹನುಮ ಜಪವನ್ನ ಮಾಡಿದ್ರು, ರಾಮನ ಜಪವನ್ನ ಮಾಡಿದ್ರು. ನಂತರ ಆ ಮಸೀದಿಗೆ ನುಗ್ಗಲು ಯತ್ನಿಸಿದ್ರು. ಹನುಮ ಇರ್ತಕ್ಕಂತಹ ಸ್ಥಳ ಇದು, ನಾವು ಇಲ್ಲೇ ಮಂದಿರವನ್ನ ಕಟ್ತೀವಿ ಅನ್ನುವಂತಹ ಘೋಷಣೆ ಕೂಡ ಅಲ್ಲಿ ಮೊಳಗ್ತು. ನಾವೆಲ್ಲ ಹಿಂದೂ ಅನ್ನುವಂತಹ ಘೋಷಣೆಯನ್ನ ಮೊಳಗಿಸಿ ಮುನ್ನುಗ್ಗಲು ಪ್ರಯತ್ನಿಸಿದಂತಹ ಹನುಮ ಮಾಲಾಧಾರಿಗಳನ್ನ ಪೊಲೀಸರು ಆ ಕ್ಷಣಕ್ಕೆ ಅಲ್ಲಿ ತಡೆದಿದ್ದಾರೆ. ಇದರಿಂದ ಕುಪಿತಗೊಂಡಂತಹ ಮಾಲಾಧಾರಿಗಳು ಪೊಲೀಸರನ್ನು ಕೂಡ ತಳ್ಳಿಕೊಂಡು ಮುಂದೆ ಸಾಗಿದಂತಹ ಪ್ರಸಂಗ ಕಂಡು ಬಂತು. ನಿಮಿಷಾಂಬ ದೇವಾಲಯದಲ್ಲಿ ಆರಂಭವಾದಂತಹ ಈ ಒಂದು ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಈಗ ಸದ್ಯ ಮಸೀದಿ ಮುಂಭಾಗ ಭಾರಿ ಜಟಾಪಟಿಗೆ ಕಾರಣವಾಗಿದೆ. ಮಾಲಾಧಾರಿಗಳು ಮಸೀದಿ ಪ್ರವೇಶ ಮಾಡಬಾರ್ದು ಅಂತ ಭಾರಿ ಸಂಖ್ಯೆಯಲ್ಲೇ ಪೊಲೀಸರ ನಿಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ತೆಗೆದುಕೊಳ್ಬೇಕಾದಂತಹ ಕಟ್ಟೆಚ್ಚರವನ್ನು ಕೂಡ ಈಗಾಗಲೇ ಪೊಲೀಸರು ತೆಗೆದುಕೊಂಡಿದ್ದಾರೆ. ಒಂದು ಮಸೀದಿಯ ಮುಂಭಾಗದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನ ನೀವು ನೋಡ್ತಾ ಇದ್ರಿ. ಸದ್ಯ ಮೂಡಲ